ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದುರಂಧರ್ 2 ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ದುರಂಧರ್ 2 ಸಿನಿಮಾ ಇದೇ ಮಾರ್ಚ್ 19, 2026ರಂದು ತೆರೆಕಂಡಂತಹ ಈ ಸಿನಿಮಾ ಪ್ರಪಂಚಾದ್ಯಂತ ಭರ್ಜರಿಯಾದ ಪ್ರದರ್ಶನವನ್ನು ಕಾಣ್ತಾ ಇದೆ. ಹೀಗಿರಬೇಕಾದ್ರೆ ಪಾಕಿಸ್ತಾನ ಸೇರಿದಂತೆ ಒಂದಿಷ್ಟು ಅರಬ್ ರಾಷ್ಟ್ರಗಳಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸಿಲ್ಲ. ಒಂದಿಷ್ಟು ಕಾರಣಗಳಿವೆ, ಅವರದ್ದೇ ಆದಂತಹ ಕಾರಣಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ರಿಲೀಸ್ ಆಗದಿರೋದಕ್ಕೆ ಕಾರಣಗಳಿವೆ, ಆದರೆ ಮಿಕ್ಕುಳಿದ ಅರಬ್ ರಾಷ್ಟ್ರಗಳಲ್ಲಿ ಈ ಸಿನಿಮಾ ಯಾಕೆ ರಿಲೀಸ್ ಆಗಿಲ್ಲ ಪ್ರಶ್ನಾರ್ಥಕ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಈ ಸಿನಿಮಾ ಭಾರತ ವರ್ಸಸ್ ಪಾಕಿಸ್ತಾನ ಅನ್ನೋದಕ್ಕಿಂತ ಭಾರತ ವರ್ಸಸ್ ಉಗ್ರಗಾಮಿಗಳು ಅಂತ ಹೇಳಿದ್ರೆ ತುಂಬಾನೇ ಸೂಟ್ ಆಗುತ್ತೆ. ಆದರೂ ಕೂಡ ಒಂದಿಷ್ಟು ಮಂದಿ ಇದು ಪ್ರಪಗಾಂಡ ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂತೆ ಹೇಳ್ತಾ ಇದ್ದಾರೆ. ಅದು ಯಾಕೆ ಹೇಳ್ತಿದ್ದಾರೋ ಗೊತ್ತಿಲ್ಲ. ಪಾಕಿಸ್ತಾನದ ಮೇಲೆ ಅವರಿಗೆ ಪ್ರೀತಿ ಇದೆಯೋ ಅಥವಾ ಉಗ್ರಗಾಮಿಗಳ ಮೇಲೆ ಪ್ರೀತಿ ಇದೆಯೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ದುರಂಧರ್ ಅನ್ನೋದು ಒಂದು ಅತ್ಯದ್ಭುತವಾದಂಥ ಸಿನಿಮಾ, ಭಾರತೀಯರ ಹೆಮ್ಮೆ ಸಿನಿಮಾ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇದೀಗ ಪಾಕಿಸ್ತಾನದಲ್ಲಿ ಈ ಸಿನಿಮಾ ಬ್ಯಾನ್ ಆಗಿದೆ. ಪಾಕಿಸ್ತಾನ ಸೆನ್ಸರ್ ಮಂಡಳಿ ಈ ಸಿನಿಮಾದ ಪ್ರದರ್ಶನವನ್ನು ನಿರಾಕರಿಸಿದೆ. ಹೀಗಾಗಿ ಪಾಕಿಸ್ತಾನದ ಯಾವ ಚಿತ್ರಮಂದಿರಗಳಲ್ಲೂ ಕೂಡ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇಲ್ಲ. ಹಾಗಂದ ಮಾತ್ರಕ್ಕೆ ಪಾಕಿಸ್ತಾನಿಗಳು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ವ ಅಂತ ಕೇಳಿದ್ರೆ ಭರ್ಜರಿಯಾಗಿ ಮಾಡಿದ್ದಾರೆ. ಈ ಸಿನಿಮಾದ ಪೈರಸಿಯನ್ನ ಪಾಕಿಸ್ತಾನದ ಮಂದಿ ಮುಗಿಬಿದ್ದು ನೋಡ್ತಾ ಇದ್ದಾರೆ. ದುರಂಧರ್ ಪಾರ್ಟ್ 1 ತೆರೆ ಕಂಡಾಗ ಅತಿ ಹೆಚ್ಚು ಪೈರಸಿಯಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದು ಪಾಕಿಸ್ತಾನಿಗಳು. ಆ ಮಟ್ಟದಲ್ಲಿ ಮುಗಿಬಿದ್ದು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಇದೀಗ ದುರಂಧರ್ 2 ಸಿನಿಮಾವನ್ನ ಕೂಡ ಅದೇ ಮಾದರಿಯಲ್ಲಿ ಪೈರಸಿಗೆ ಮುಗಿಬೀಳ್ತಾ ಇದ್ದಾರೆ. ಲಾಹೋರು, ಕರಾಚಿ, ಇಸ್ಲಾಮಾಬಾದ್ ನಂತಹ ನಗರಗಳಲ್ಲಿ ಈ ಸಿನಿಮಾದ ಪೈರೇಟೆಡ್ ಕಾಪಿಗಳು ಅಂದ್ರೆ USB ಆಗಿ DVDಗಳು ಭರ್ಜರಿಯಾಗಿ ಮಾರಾಟವಾಗ್ತಾ ಇದೆ. ಹಾಗೆ ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನಿ ಮಂದಿ ಈ ಸಿನಿಮಾದ ಪೈರಸಿ ವರ್ಷನ್ ಅನ್ನ ವೀಕ್ಷಣೆ ಮಾಡ್ತಾ ಇರುವಂತ ದೃಶ್ಯಗಳು. ಇನ್ನು ಈ ಸಿನಿಮಾವನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪಾಕಿಸ್ತಾನದಲ್ಲಿ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೂ ಕೂಡ ಚಿತ್ರತಂಡ ಈ ಸಿನಿಮಾವನ್ನ ಪಾಕಿಸ್ತಾನದಲ್ಲಿ ರಿಲೀಸ್ ಮಾಡಬೇಕು ಅಂತ ಅಲ್ಲಿಯ ಸೆನ್ಸರ್ ಮೊರೆ ಹೋಗಿತ್ತು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಪಾಕಿಸ್ತಾನ ಸೆನ್ಸರ್ ಮಂಡಳಿ ಈ ಚಿತ್ರದಲ್ಲಿ ಪಾಕಿಸ್ತಾನದ ವಿರೋಧಿ ಅಂಶಗಳನ್ನ ಹಾಗೆ ಅಲ್ಲಿನ ಗುಪ್ತಚರ ಸಂಸ್ಥೆ ISI ಏನಿದೆ ಇದನ್ನ ತೋರಿಸಿರುವಂತದ್ದು ಆಕ್ಷೇಪಾರ್ಹವಾಗಿದೆ. ಹೀಗಾಗಿ ಈ ಸಿನಿಮಾದ ಪ್ರದರ್ಶನಕ್ಕೆ ನಾವು ಅನುಮತಿ ಕೊಡೋದಿಲ್ಲ ಅಂತ ಸೆನ್ಸರ್ ಮಂಡಳಿ ಹೇಳಿದೆ. ಹೀಗಾಗಿ ಅಲ್ಲಿ ಸೆನ್ಸರ್ ಆಗಿಲ್ಲ. ಇದರಿಂದ ಅಲ್ಲಿಯ ಮಂದಿ ಈ ಸಿನಿಮಾವನ್ನ ಪೈರಸಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸೆನ್ಸರ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿಯ ಮಂದಿ ನೋಡಬಾರ್ದು ಅಂತ. ಆದ್ರೂ ಕೂಡ ಯಾವುದೋ ಒಂದು ರೂಪದಲ್ಲಿ ನೋಡ್ತಾರೆ. ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ಲ. ಹೀಗಾಗಿ ಆ ಒಂದು ಕಲೆಕ್ಷನ್ ಇಲ್ಲಿಯ ಪ್ರೊಡ್ಯೂಸರ್ಗೆ ಬರ್ತಾ ಇಲ್ಲ. ಬದಲಾಗಿ ಅಲ್ಲಿಯ ಕಾಳಸಂತೆಯ ಮಂದಿ ಏನಿದ್ದಾರೆ ಅವರಂತೂ ಚೆನ್ನಾಗಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ದುರಂಧರ್ ಸಿನಿಮಾದಿಂದಾಗಿ. ಒಟ್ಟಾರೆಯಾಗಿ ಪಾಕಿಸ್ತಾನಾದ್ಯಂತ ಈ ಸಿನಿಮಾದ ಪೈರಸಿ ವರ್ಷನ್ ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇದೆ. ಅದು DVDಯಲ್ಲೂ ಕೂಡ. ಪ್ರಸ್ತುತ DVD ಇಲ್ಲ, ಆದ್ರೂ ಕೂಡ ಪಾಕಿಸ್ತಾನದಲ್ಲಿ DVD ಕೂಡ ಸೇಲ್ ಆಗ್ತಾ ಇದೆ ಅಂತಾದ್ರೆ ನೀವೇ ಅನ್ಕೋಬೇಕು ಈ ಸಿನಿಮಾಗೆ ಪಾಕಿಸ್ತಾನದಲ್ಲಿ ಯಾವ ಮಟ್ಟಕ್ಕೆ ಮಾರ್ಕೆಟ್ ಇದೆ ಅಂತ. ಅದೇನಿರಲಿ, ನಮ್ಮ ಭಾರತದ ಸಿನಿಮಾ, ಭಾರತದ ಹೆಮ್ಮೆ ಸಿನಿಮಾ. ಅದೆಷ್ಟೋ ಮಂದಿ ಈ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಪ್ರಪಗಂಡ ಹಂಗೆ ಹಿಂಗೆ ಅಂತ. ಈ ಸಿನಿಮಾದಲ್ಲಿ ಧಾರ್ಮಿಕವಾಗಿ ಯಾರ ಭಾವನೆಗೆ ಧಕ್ಕೆ ಮಾಡಿಲ್ಲ. ಇಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನವೂ ಅಲ್ಲ, ಇಲ್ಲಿರೋದು ಹಿಂದೂ ವರ್ಸಸ್ ಮುಸ್ಲಿಂ ಕೂಡ ಅಲ್ಲ. ಇಲ್ಲಿರೋದು ಕೇವಲ ಭಾರತ ಭಯೋತ್ಪಾದಕರ ವಿರುದ್ಧ ಸಮರವನ್ನ ಸಾರಿದಂತಹ ಒಂದು ಕಥಾಹಂದರ. ಅದೇನೇ ಇರಲಿ, ನಮ್ಮ ಸಿನಿಮಾ, ನಮ್ಮ ಭಾರತದ ಹೆಮ್ಮೆ ಸಿನಿಮಾ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.